ಇನ್ನು ಈ ದೇಶ ರಾಜ್ಯದಲ್ಲಿ ಪ್ರತಿಯೊಂದು ವಸ್ತುವಿನ ದರ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಲು, ಗ್ಯಾಸು, ತರಕಾರಿ ಎಲ್ಲ ದಿನನಿತ್ಯ ಇನ್ನು ಬಳಕೆ ಮಾಡ್ತಿರುವಂತಹ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಟಂತ ಕಾಂಗ್ರೆಸ್ ಪಕ್ಷ ಬೆಲೆ ಏರಿಕೆಯಿಂದ ಈಗ ಕಂಗಾಲಾಗಿದ್ದ ಜನರಿಗೆ ಅನುಕೂಲವಾಗುವಂತೆ ನೇರವಾಗಿ ನಗದು ನೀಡುತ್ತಿದ್ದೇವೆ ಎಂದು ಹೇಳ್ತಾ ಇದೆ. ಆದರೆ ಇಂತಹ ಸರ್ಕಾರವೇ ಈಗ ಅಂಗನವಾಡಿ ಮಕ್ಕಳಿಗೆ ನೀಡುತ್ತಿದ್ದ ಅನುದಾನಕ್ಕೆ ಕತ್ತರಿ ಪ್ರಯೋಗ ಮಾಡ್ತಿದೆ. ಏಕೆಂದರೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗೆ ಊಟ ನೀಡಲು 120 ರೂಪಾಯಿ ನೀಡುತ್ತಿರುವಂತಹ ಸರ್ಕಾರ ಈಗ ಒಂದು ಮಗುವಿಗೆ ದಿನ ತರಕಾರಿ ಖರೀದಿ ಮಾಡಲು ಕೇವಲ 50 ಪೈಸೆಯನ್ನ ನೀಡ್ತಾ ಇದೆ. ಗಮನವಿಟ್ಟು ಕೇಳಿ, ಕೇವಲ 50 ಪೈಸವನ್ನ. ಒಂದು ಅಂಗನವಾಡಿಯಲ್ಲಿ 10 ಮಕ್ಕಳಿದ್ರೆ ಇನ್ನು ಮುಂದೆ 5 ರೂಪಾಯಿ ಅಷ್ಟೇ ಬರುತ್ತೆ. ಕರ್ನಾಟಕ ಸರ್ಕಾರವು ಅಂಗನವಾಡಿ ಕೇಂದ್ರಗಳ ಮಕ್ಕಳಿಗೆ ತರಕಾರಿ ಖರೀದಿಗೆ ದಿನಕ್ಕೆ ಕೇವಲ 50 ಪೈಸೆ ಅನುದಾನ ನೀಡ್ತಾ ಇದೆ. ಈ ಬಗ್ಗೆ ಸ್ವತಃ ಅಂಗನವಾಡಿ ಕಾರ್ಯಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂತ ಜಯಮ್ಮ ಅವರು ಒಂದು ಖಾಸಗಿ ವಾಹಿನಿಯ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ರಾಜ್ಯದ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಲು ಒಟ್ಟು ಪೂರಕ ಪೌಷ್ಟಿಕ ಆಹಾರಕ್ಕೆ ದಿನಕ್ಕೆ ಒಂದು ಮಗುವಿಗೆ 18.50 ರೂಪಾಯಿ ವೆಚ್ಚ ಮಾಡುತ್ತಿತ್ತು. ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು 15.50 ರೂಪಾಯಿ ಆಗಿದ್ರೆ, ಆದರೆ ಇದರಲ್ಲಿ ತರಕಾರಿಗೆ ಮಾತ್ರ 50 ಪೈಸೆ ನೀಡ್ತಿದ್ದಾರೆ. ಅಂದ್ರೆ 11 ಮಕ್ಕಳಿರುವಂತ ಒಂದು ಕೇಂದ್ರಕ್ಕೆ ದಿನಕ್ಕೆ 5 ರೂಪಾಯಿ 50 ಪೈಸೆ ನೀಡಲಾಗಿದೆ. ಹಣದುಬ್ಬರದ ಸಂದರ್ಭದಲ್ಲಿ ಇಂದು ನಾವು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಖರೀದಿ ಮಾಡಲು ಸಹ ಆಗೋದಿಲ್ಲ. ಸರ್ಕಾರ ನಮಗೆ ಮೆನ್ಯೂ ಕೊಟ್ಟಿದೆ, ಇದರಂತೆ ನಾವು ಒಂದು ದಿನ ಅನ್ನ ಸಾಂಬಾರ್ ಉಪ್ಪಿಟ್ಟು, ಮತ್ತೊಂದು ದಿನ ಕಿಚಡಿ ನೀಡಬೇಕು ಅಂತ ನಿಗದಿ ಮಾಡಿದೆ. ಇದಕ್ಕೆ ತರಕಾರಿ ಖರೀದಿ ಮಾಡಲು ಮಗುವಿಗೆ 50 ಪೈಸಾ ಮಾತ್ರ ನಿಗದಿ ಮಾಡಲಾಗಿದೆ. ಗರ್ಭಿಣಿಯರಿಗೆ ಮನೆಗೆ ವಸ್ತುಗಳನ್ನು ನೀಡುತ್ತಿದ್ದೇವೆ, ಆದರೆ 50 ಪೈಸೆಗೆ ಏನು ಸಿಗುತ್ತೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ನನಗೆ ಉತ್ತರವಿಲ್ಲ. ಇದರಿಂದ ಅಂಗನವಾಡಿ ಕಾರ್ಯಕರ್ತರ ಮೇಲೆ ತೀವ್ರ ಒತ್ತಡ ಇದೆ. ಕೈಯಿಂದ ಹಣ ಹಾಕಿ ತರಕಾರಿ ಖರೀದಿ ಮಾಡಬೇಕಾಗಿದೆ. ತಿಂಗಳ ಹಣ ಕೊಡುವುದಿಲ್ಲ, 3 ತಿಂಗಳಿಗೊಮ್ಮೆ ಮಾತ್ರ ಹಣ ನೀಡುವುದರಿಂದ ನಾವೇ ಹಣ ಹಾಕಿ ಆ ಬಳಿಕ ಹಣವನ್ನು ಸರ್ಕಾರ ಕೊಟ್ಟಾಗ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮೊಟ್ಟೆಗೆ ಸರ್ಕಾರ 6 ರೂಪಾಯಿ ನೀಡುತ್ತಿತ್ತು, ವರ್ಷದಲ್ಲಿ 7 ತಿಂಗಳು ಮೊಟ್ಟೆ ಬೆಲೆ ಸುಮಾರು 6 ರಿಂದ 8 ರೂಪಾಯಿಗೆ ಹೆಚ್ಚಳವಾಗಿರುತ್ತೆ. ಆದ್ದರಿಂದ ನಾವು ಸರ್ಕಾರಕ್ಕೆ ತುಂಬಾ ಒತ್ತಾಯ ಮಾಡ್ತಾ ಇದ್ದೇವೆ ಅಂತ ಜಯಮ್ಮ ಅವರು ತಿಳಿಸಿದ್ದಾರೆ. ನಾವು ಸಾಕಷ್ಟು ಕಡೆಗಳಲ್ಲಿ ಬರೀ ಅಂಗನವಾಡಿ ಟೀಚರ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅನ್ನೋ ಸುದ್ದಿಗಳನ್ನೇ ನೋಡ್ತೀವಿ. ಆದರೆ ಅವರ ನೋವನ್ನು ಕೂಡ ಈ ರಾಜ್ಯದ ಜನರಿಗೆ ತೋರಿಸುವಂತ ಅವಶ್ಯಕತೆ ಇದೆ. ಇನ್ನು ಬಾಲ ವಿಕಾಸ ಸಮಿತಿ ಇದೆ, ಅದರ ಒಂದು ಅಕೌಂಟ್ ಮಾಡಿಸ್ತೇವೆ, ಅಲ್ಲಿ ಎಷ್ಟು ಬರುತ್ತೆ ಅಷ್ಟು ಹಣ ಆದರೂ ಕೊಡಿ ಎಂದು ನಾವು ಸರ್ಕಾರಕ್ಕೆ ಒತ್ತಡ ಹಾಕಿ ಹೋರಾಟ ಮಾಡಲು ಮುಂದಾಗಿದೆ. ಸಮಸ್ಯೆ ಸರಿಪಡಿಸಿದ್ರೆ ಮಾರ್ಚ್ 2ರಿಂದ ಪಡಿಸದಿದ್ರೆ ಮಾರ್ಚ್ 2ರಿಂದ ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ. ಮಾರ್ಚ್ 2ರಂದು ಬೆಂಗಳೂರು ಚಲೋ ಹೋರಾಟ ನಡೆಸಲು ಕರೆ ನೀಡಲಾಗಿದೆ ಅಂತ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದೇ ಸರ್ಕಾರ BBMPಯಲ್ಲಿ ಅದು ಮುಂದೆ ಹೇಳ್ತೀನಿ, ಈ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಲು 60-40 ಅನುಪಾತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತಾರೆ. ಪ್ರತಿ ಮಗುವಿನ ಊಟಕ್ಕೆ 8 ರೂಪಾಯಿ, ಅಪೌಷ್ಟಿಕ ಮಕ್ಕಳಿಗೆ 12 ರೂಪಾಯಿ ನಿಗದಿ ಮಾಡಿಲ್ಲ. ಅಂದ್ರೆ ಒಂದು ಮೊಟ್ಟೆಗೆ 6 ರೂಪಾಯಿ ದರ ನಿಗದಿ ಮಾಡಿದ್ದು, ಮೊಟ್ಟೆ ದರ ಏರಿಕೆ ಆದರೂ ಕೂಡ ಅದರ ಹೆಚ್ಚುವರಿ ಹಣವನ್ನ ಅಂಗನವಾಡಿ ಕಾರ್ಯಕರ್ತರೇ ಭರಿಸಬೇಕಾಗುತ್ತೆ. ಈ ರೀತಿ 18 ಬೇಡಿಕೆಗಳ ಈಡೇರಿಕೆಗೆ ಬೆಂಗಳೂರು ಚಲೋ ಹೋರಾಟಕ್ಕೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ ಕರೆಯನ್ನ ನೀಡಿದೆ. ಒಂದು ಮಗುವಿಗೆ ಒಂದು ದಿನಕ್ಕೆ ತರಕಾರಿ ಖರೀದಿ ಮಾಡಲು 2 ರೂಪಾಯಿ ನಿಗದಿ ಮಾಡಲಾಗಿತ್ತು, ಆದರೆ ಈಗ ಈ ಮೊತ್ತ 50 ಪೈಸೆಗೆ ನಿಗದಿ ಮಾಡಲಾಗಿದೆ. ಇಷ್ಟೇ ಅಲ್ಲದೆ ಆಗುತ್ತಿರುವ ಸಮಸ್ಯೆಯನ್ನು ಅಧಿಕಾರಿಗಳಿಗೆ ಹೇಳಿದರೆ ನೀವು ಒಂದು ಬುಟ್ಟಿಯನ್ನ ಮಾಡಿ ಸ್ಥಳೀಯರ ನೆರವನ್ನ ಕೇಳಿ ಎಂದು ಸಲಹೆಯನ್ನ ಅಧಿಕಾರಿಗಳು ನೀಡ್ತಾರಂತೆ. ಅಂದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಲು ಆಗದ ಸರ್ಕಾರ ಇದು ಅಂಗನವಾಡಿ ಕಾರ್ಯಕರ್ತರನ್ನ ಒಂದು ರೀತಿ ಭಿಕ್ಷೆ ಬೇಡುವ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೆಂದು ಉತ್ತರ ಕೊಡ್ತಾರ ಅಂತ ಈಗ ಕಾದು ನೋಡಬೇಕಾದಂತಹ ಪರಿಸ್ಥಿತಿ. ಇದ್ರ ನಡುವೆ ಸರ್ಕಾರದ ಅದರ ಎದುರು 12 ಬೇಡಿಕೆಗಳನ್ನು ಇಟ್ಟಿರುವಂತಹ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲು ಮುಂದಾಗಿದ್ದು, ಸರ್ಕಾರ ನಮ್ಮ ಮನವಿಗೆ ಸ್ಪಂದನೆ ಮಾಡದಿದ್ರೆ ಮುಷ್ಕರವನ್ನ ಮಾಡಬೇಕಾಗತ್ತೆ ಅಂತ ಜಯಮ್ಮ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗ ಇದು ಇವ್ರ ಆ್ಯಂಗಲ್. ಇನ್ನೊಂದು ಆ್ಯಂಗಲ್ ಏನಿರುತ್ತೆ, ಜನಸಾಮಾನ್ಯರು ಅಂಗನವಾಡಿಗೆ ಹೋಗ್ತಾರೆ. ಈ ಒಂದಿಷ್ಟು ಸಾಮಾಜಿಕ ಕಾರ್ಯಕರ್ತರು ಅಂತ ಹೇಳಿಕೊಳ್ಳುವಂಥ ಒಂದಿಷ್ಟು ಲೀಡರ್ಗಳು ಅವ್ರು ಏನು ಮಾಡ್ತಾರೆ, ಅವರಿಗೆ ಸರ್ಕಾರದ ಯಾವುದು ಯೋಜನೆ ಗೊತ್ತಿರುತ್ತೋ ಬಿಡುತ್ತೋ ಏನಿಲ್ಲ,
ನಾ ಪತ್ರಕರ್ತರಿಗೆ ಕರೆ ಮಾಡ್ತಾರೆ, ಸರ್ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಸರಿಯಾಗಿ ಫುಡ್ಡೇ ಕೊಡಲ್ಲ ಸರ್, ಸುದ್ದಿ ಮಾಡಬೇಕು ಸರ್. ಏನು ಮಾಡ್ತಾರೆ, ಒಂದು ಫೋನನ್ನು ಹಿಡ್ಕೊಂಡು ಹೋಗ್ತಾರೆ, ಅಂಗನವಾಡಿ ಕೇಂದ್ರದ ಹತ್ರ ಹೋಗ್ತಾರೆ, ಅವ್ರನ್ನ ಹೆದರಿಸೋದು, ಏನು ಕೊಟ್ಟಿದ್ದೀರಾ ಮಕ್ಕಳಿಗೆ, ಅದು ಕೊಟ್ಟಿದ್ದೀರಾ, ಇದು ಕೇಳಿ, ಸಮಾಜದಲ್ಲಿ ಈ ಭಾರತದಲ್ಲಿ ಪ್ರಶ್ನೆ ಮಾಡೋ ಹಕ್ಕಿದೆ, ಪ್ರಶ್ನೆ ಮಾಡಿ, ಮಕ್ಕಳಿಗೆ ಒಳ್ಳೆ ಫುಡ್ ಸಿಗಬೇಕು ಅದ್ರ ಬಗ್ಗೆ ಪ್ರಶ್ನೆ ಮಾಡಿ, ಬೇರೆ ವಿಷಯ. ಆದರೆ ಒಂದಷ್ಟು ಈ ಅಂಗನವಾಡಿ ಕಾರ್ಯಕರ್ತರನ್ನ ಅವರು ಪಡ್ತಿರುವಂತಹ ಕಷ್ಟಗಳನ್ನು ಕೂಡ ಸರ್ಕಾರದ ಮುಂದಿಡುವಂತಹ ಪ್ರಯತ್ನ ಅದೇ ಸಾಮಾಜಿಕ ಕಾರ್ಯಕರ್ತರು ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಇವತ್ತು ಇದೇ ಘನಂದಾರಿ ರಾಜ್ಯ ಸರ್ಕಾರ ಬೀದಿ ನಾಯಿ, BBMPಯಲ್ಲಿ ತಿರುಗುವಂತ ಬೀದಿ ನಾಯಿಗಳಿಗೆ 120 ರೂಪಾಯಿಯ ಬಿರಿಯಾನಿಯನ್ನ ಕೊಡಿಸುತ್ತೆ. ಆದರೆ ಬಡವರ ಮಕ್ಕಳು ಬರುವಂತ ಅಂಗನವಾಡಿ ಕೇಂದ್ರಗಳಲ್ಲಿ ತರಕಾರಿ ಖರೀದಿಗೆ ಒಂದು ಮಗುವಿಗೆ 50 ಪೈಸೆ ಕೊಡುತ್ತಂದ್ರೆ ನಮ್ಮ ಸರ್ಕಾರ ಎಷ್ಟು ಘನಂದಾರಿ ಕೆಲಸ ಮಾಡ್ತಾ ಇದೆ, ನಮ್ಮ ಸರ್ಕಾರಕ್ಕೆ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇದೆ, ನಮ್ಮ ಸರ್ಕಾರಕ್ಕೆ ಬಡವರ ಬಗ್ಗೆ ಅದು ಯಾವ ಮಟ್ಟಿಗೆ ಕಾಳಜಿ ಇದೆ ಅನ್ನೋದನ್ನ ಈ ರಾಜ್ಯದ ಜನರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಬೀದರಲ್ಲಿ ಬಿರಿಯಾನಿ 60 ರೂಪಾಯಿಗೂ ಸಿಗುತ್ತೆ, 50 ರೂಪಾಯಿಗೂ ಸಿಗುತ್ತೆ, 80 ರೂಪಾಯಿಗೂ ಸಿಗುತ್ತೆ. ಬೆಂಗಳೂರಲ್ಲಿ ಮಹಾ ಆದರೆ ಒಂದು 80 ರೂಪಾಯಿ ಇರ್ಬೋದು ಮೀಡಿಯಂ ರೇಂಜ್ ಬಿರಿಯಾನಿ. ಆದರೆ 120 ರೂಪಾಯಿಯನ್ನು ಕೊಟ್ಟು ಬಿರಿಯಾನಿ ಖರೀದಿ ಮಾಡೋಕೆ ಮುಂದಾದಂಥ ಈ ಸರ್ಕಾರ ಬಡವರ ಮಕ್ಕಳು ಹೋಗುವಂಥ ಅಂಗನವಾಡಿ ಕೇಂದ್ರಗಳಲ್ಲಿ 50 ಪೈಸೆಗೆ ಒಂದು ಮಗುವಿನ ತರಕಾರಿ ತಗೊಳ್ಳಿ ಅಂದರೆ ಹೆಂಗ್ರಿ ತಗೊಳ್ಳೋಕ್ಕಾಗತ್ತೆ? ದರ ಏರಿಕೆ ಕಾಂಗ್ರೆಸ್ನವರಿದ್ದಾಗ ಏನು ಅವರ ಆರೋಪ, ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಇದೇ BJP ಅವರು ಎಲ್ಲ ದುಬಾರಿಯಾಗಿದೆ, ಎಲ್ಲವೂ ದುಬಾರಿಯಾಗಿದೆ ಅಂತ ಈ ಸಾಹೇಬರು ಅಧಿಕಾರಕ್ಕೆ ಬಂದರು. BJP ಅವರು ಬಂದಾಗ ಇದ್ದಿದ್ದ ರೇಟ್ ಎಲ್ಲವೂ ಡಬಲ್ ಆಯಿತು. ಅವರಿದ್ದಾಗೂ ಹೆಚ್ಚಾಗಿತ್ತು, ಇವರಿದ್ದಾಗೂ ಹೆಚ್ಚಾಯಿತು. ಮತ್ತೆ ಈ ರೀತಿ ಮಕ್ಕಳ ಇದರಲ್ಲಿ ಸಣ್ಣ ಮಕ್ಕಳು ಇರುವಂಥದ್ರ ಮೇಲೆ 50 ರೂಪಾಯಿ ತರಕಾರಿ, 50 ಪೈಸೆಗೆ ಏನ್ರಿ ಬರುತ್ತೆ? ಕೊತ್ತಂಬರಿ ಸೊಪ್ಪು ಬರಲ್ಲ. 50 ಪೈಸೆಗೆ ತರಕಾರಿ ತಂದು ಮಕ್ಕಳಿಗೆ ಹಾಕಂದ್ರೆ ಹೆಂಗೆ ಹಾಕ್ತಾರ್ರಿ ಅವರು? ಜಯಮ್ಮ, ಅದು ಕೇವಲ ಜಯಮ್ಮ ಅವ್ರ ಕತೆ ಅಲ್ಲ, ಖಾಸಗಿ ವಾಹಿನಿಗೆ ಅವ್ರೇನು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಅದು ಜಯಮ್ಮ ಅವ್ರ ಕತೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತರ ಕತೆ ಇದು. ಹೌದು, ಇದು ಅವರ ಕತೆ, ಕಣ್ಣೀರ ಕತೆ ಇದು. ನೀವು ಒಂದು ಆ್ಯಂಗಲ್ ಅನ್ನ ನೋಡಿ ಅವ್ರನ್ನ ಜಡ್ಜ್ ಮಾಡ್ತೀವಿ, ಅಂಗನವಾಡಿ ಕಾರ್ಯಕರ್ತರು ಭ್ರಷ್ಟರು, ಅಂಗನವಾಡಿ ಕಾರ್ಯಕರ್ತರು ಕೆಲಸನೇ ಮಾಡಲ್ಲ, ಅಂಗನವಾಡಿ ಕಾರ್ಯಕರ್ತರು ಟೈಮಿಗೆ ಬರಲ್ಲ, ಅಂಗನವಾಡಿ ಕಾರ್ಯಕರ್ತರು ರೇಷನ್ ಅನ್ನ ಮನೆಗೆ ತಗೊಂಡು ಹೋಗ್ತಾರೆ ಅಂತ. ಇನ್ನೊಂದು ಆ್ಯಂಗಲ್ ಅಲ್ಲಿಯೂ ನೋಡಬೇಕು, ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟು ಕಷ್ಟಗಳಿದೆ, ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟು ಹಣ ಬರುತ್ತೆ, ಅಂಗನವಾಡಿ ಕಾರ್ಯಕರ್ತರು ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು, ಅಷ್ಟೆಲ್ಲ ಕಷ್ಟಗಳು ಅವರಿಗೂ ಇದೆ. ನಾನು ಪತ್ರಕರ್ತನಾಗಿ ಇವರು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಒಳ್ಳೆ ರೀತಿ ಅಂತ ಅಲ್ಲ, ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ ಅಂತಲ್ಲ, ಆದರೆ ಒಬ್ಬ ಪತ್ರಕರ್ತನಾಗಿ ಅವರಿಗೂ ಕೂಡ ಕಷ್ಟಗಳಿವೆ, ಅವ್ರ ಹತ್ರ ಕೂಡ ನ್ಯೂನ್ಯತೆಗಳಿವೆ. ಅವರು ತಪ್ಪು ಮಾಡಿದ್ರೆ ನಾವೇ ಸುದ್ದಿಗಳನ್ನು ಬಿತ್ತರಿಸಿ ಎಷ್ಟೋ ಅಂಗನವಾಡಿ ಟೀಚರ್ಸ್ಗಳನ್ನ ನಾವು ಸಸ್ಪೆಂಡ್ ಮಾಡಿಸಿದ್ದೀವಿ. ಆದರೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಕಷ್ಟದಲ್ಲಿದ್ದಾರೆ, ಅವರ ಧ್ವನಿಯಾಗಿ ನಿಲ್ಲುವಂತಹ ಕರ್ತವ್ಯ ಕೂಡ ಒಬ್ಬ ಪತ್ರಕರ್ತನಾಗಿ ನನಗಿದೆ. ಇವತ್ತು ಮಕ್ಕಳಿಗೆ 50 ಪೈಸೆಯಲ್ಲೇ ನೀವು ತರಕಾರಿ ತನ್ನಿ ಅಂತ ಸರ್ಕಾರದವ್ರು ಹೇಳಿದ್ರೆ ಎಲ್ಲಿಂದ್ರಿ ತರ್ತಾರೆ? ಯಾರೋ ಜಯಮ್ಮ ಅವ್ರು ಹೇಳ್ತಾ ಇದ್ರು, ಅಂಗನವಾಡಿ ಕೇಂದ್ರಗಳಲ್ಲಿ 50 ಪೈಸೆಗೆ ತರಕಾರಿ ತರೋಕ್ಕಾಗದಿದ್ರೆ ಅಲ್ಲಿ ಯಾರ್ದಾದ್ರೂ ನೆರವನ್ನ ಪಡೆದುಕೊಳ್ರಿ. ಹೌದ್ರಿ, ನೆರವು ಕೊಡ್ತೀವಿ, ಇಲ್ಲ ಅಂತಲ್ಲ, ಆದ್ರೆ ಸರ್ಕಾರಕ್ಕೆ ಕನಿಷ್ಠ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಸುವಷ್ಟು ಸರ್ಕಾರ ದಿವಾಳಿ ಆಗಿ ಹೋಗಿದೆ ಅಂತ ಒಂದ್ಸಲ ಪತ್ರವನ್ನ ಬರೆದು ಕೊಡ್ಲಿ ಸರ್ಕಾರ. ಎಲ್ಲರೂ ಒಂದೊಂದು ಊರಲ್ಲಿ ಒಂದೊಂದು ಕಮಿಟಿ ಮಾಡ್ಕೊಂಡು ಅವರೇ ಅವ್ರ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಅನ್ನವನ್ನು ಕೊಡ್ತಾರೆ. ಸರ್ಕಾರ ಅಷ್ಟು ದಿವಾಳಿಯಾಗಿ ಹೋಗಿದೆ. ಹಾಗಿದ್ರೆ ಅಂಗನವಾಡಿ ಕಾರ್ಯಕರ್ತರು ಅವ್ರು ಅನುಭವಿಸ್ತಿರುವಂತಹ ನೋವುಗಳನ್ನ ಕೇಳಿದ್ರೆ ಸರ್ಕಾರ ನಿಜಕ್ಕೂ ದಿವಾಳಿ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತಾ ಇದೆ. ಈಗಲಾದರೂ ನೋಡಬೇಕು, ಅವರಿಗೆ ಒಳ್ಳೆ ರೀತಿ ಪೌಷ್ಟಿಕ, ಇವರು ವರ್ಷಕ್ಕೆ ಒಂದೊಂದು ಇಂಡೆಕ್ಸ್ಗಳನ್ನ ಬಿಡುಗಡೆ ಮಾಡ್ತಾರೆ. ಈ ಭಾಗದಲ್ಲಿ ಇಷ್ಟು ಪೌಷ್ಟಿಕತೆ ಇತ್ತು, ನಮ್ಮ ಸರ್ಕಾರ ಬಂದಾಗ ಇಷ್ಟು ಸುಧಾರಣೆ ಮಾಡಿದ್ದೀವಿ. ಎಷ್ಟು ಸುಧಾರಣೆ ಮಾಡಿದ್ದೀರಿ? ಎಷ್ಟು ಮಕ್ಕಳು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಂದು ನೋಡಿ. ಈ ಕಲ್ಯಾಣ ಕರ್ನಾಟಕ ಭಾಗದ ಅಂಗನವಾಡಿಗಳ ಪರಿಸ್ಥಿತಿಯನ್ನ ನೋಡಿದ್ರೆ ನಾಚಿಕೆ ಬರುತ್ತೆ ಸರ್ಕಾರಕ್ಕೆ. ಈ ಹೈಸ್ಕೂಲು ಪ್ರೈಮರಿ ಸ್ಕೂಲ್ಗಳಲ್ಲಿ ಇವರು ಏನು ತಿನ್ಲಿಕ್ಕೆ ಬೇಳೆ ಕೊಡ್ತಾರಲ್ಲ, ಆ ಬೇಳೆಯನ್ನ ತಿಂದ್ರೆ ಕ್ಯಾನ್ಸರ್ ಬರುವ ರೀತಿ ಅಂತಹ ಬೇಳೆಗಳನ್ನ ಕೊಡ್ತಾ ಇದ್ದಾರೆ. ಶಾಸಕ ಶರಣು ಸಲಗಾರ್ ಕಳೆದ ಬಾರಿ ಸದನದಲ್ಲಿ ಧ್ವನಿ ಎತ್ತಿದ್ರು. ಇಲ್ಲಿಯ ತನಕ ಇದೇ ಸರ್ಕಾರ, ಇದೇ ಘನಂದಾರಿ ಸರ್ಕಾರ ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ. ಆ ಕ್ವಾಲಿಟಿಯ ಬೇಳೆಗಳನ್ನ, ತೊಗರಿ ಬೇಳೆ ಇರ್ಬೋದು, ಹೆಸರು ಬೇಳೆ, ಆ ಕ್ವಾಲಿಟಿ ಬೇಳೆಗಳನ್ನ ಇದು ಮಾಡುತ್ತೆ. ಅಂಥದ್ರಲ್ಲಿ ಈ ಭಾಗದವರು ಮಕ್ಕಳು ಹೆಂಗ್ರಿ ಅಪೌಷ್ಟಿಕತೆಯಿಂದ ಬರಳದೆ ಮತ್ತೆ ತನ್ನ ದಷ್ಟ ಪುಷ್ಟವಾಗಿ ಬೆಳೀತಾರೆ. ನೀವು ಕೊಡೋ ರೇಷನ್ನು, ನೀವು ಕೊಡೋ ಅಮೌಂಟ್ಗಳಲ್ಲಿ ಮಕ್ಕಳು ಪೌಷ್ಟಿಕ ಆಹಾರ ಸಿಗಲ್ಲ. ಬೀದಿ ನಾಯಿಗಳಿಗೆ ಹಾಕುವಂತ ಆಹಾರಕ್ಕಿಂತಲೂ ಕಡಿದಾದ ಆಹಾರ ಇವ್ರಿಗೆ ಸಿಗ್ತಾ ಇದೆ.
ಹಾಸ್ಟೆಲ್ಗಳಲ್ಲಿ ನೋಡಿ, ಈ ಶಾಲೆಗಳಲ್ಲಿ ನೋಡಿ, ಅಂಗನವಾಡಿಗಳಲ್ಲಿ ನೋಡಿ, ಯಾವ ಕ್ವಾಲಿಟಿಯ ಅನ್ನವನ್ನು, ಯಾವ ಕ್ವಾಲಿಟಿಯ ರೈಸು, ಯಾವ ಕ್ವಾಲಿಟಿಯ ಬೇಳೆ, ಯಾವ ಕ್ವಾಲಿಟಿಯ ರಾ ಮೆಟೀರಿಯಲ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅದು ಯಾವುದೇ ಸರ್ಕಾರ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಎಲ್ಲರೂ ಸರ್ಕಾರದಲ್ಲಿ ಅಂಥದ್ದೇ ಪರಿಸ್ಥಿತಿ. ಯಾವಾಗ ಫ್ರೀ ಟೈಮ್ ಇದ್ದಾಗ ನೋಡಿ, ಅಲ್ಲಿ ಬರುವಂತ ಸಪ್ಲೈ ಬರುವಂತ ಫುಡ್ ನಿಜಕ್ಕೂ ಒಂದು ವಾರ ಏನಾದರೂ ತಿಂದ್ರೆ ಮಕ್ಕಳಿಗೆ ವಾಂತಿ ಭೇದಿ ಆಗುತ್ತೆ. ಆ ಮಟ್ಟಿಗೆ ಕ್ವಾಲಿಟಿ ಇರುವಂತ ಫುಡ್ ಸಪ್ಲೈ ಮಾಡ್ತಾರೆ. ಮತ್ತೆ ಬ್ಯಾನರ್ಗಳಲ್ಲಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದೊಂದು ಪುಟದ ಜಾಹೀರಾತುಗಳಲ್ಲಿ ವೈಭವೀಕರಿಸಿ ಹೇಳ್ತಾರೆ, ನಾವು ಅಪೌಷ್ಟಿಕತೆ ವಿರುದ್ಧ ಹೋರಾಡ್ತಾ ಇದ್ದೀವಿ. ಅದ್ರ ಯಾವನಾದ್ರೂ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಕರ್ನಾಟಕದ ಎಲ್ಲ ಶಾಸಕರು, ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ಈ ರಾಜ್ಯದ ಎಲ್ಲ ಎಂಪಿಗಳಿಗೆ ನಾನು ಒಂದು ಚಾಲೆಂಜ್ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಮಕ್ಕಳು ಅಂಗನವಾಡಿಗಳಿಗೆ ಹೋಗ್ತಾರೆ, ಎಷ್ಟು ಮಕ್ಕಳು ಅಂಗನವಾಡಿಯಲ್ಲಿ ಸಿಗುವಂತಹ ಫುಡ್ ಅನ್ನ ತಿಂತಾರೆ? ಒಬ್ಬನಾದ್ರೂ ಚಾಲೆಂಜ್ ಮಾಡಿ ತೋರಿಸ್ಲಿ, ನನ್ನ ಮಗ ಡೈಲಿ ಅಂಗನವಾಡಿಗೆ ಹೋಗಿ ಊಟ ಮಾಡಿ ಬರ್ತಾನಂತೆ. ಒಂದು ವಾರ ಯಾವನಾದ್ರೂ ಶಾಸಕ, ಯಾವನಾದ್ರೂ MLC, ಯಾವನಾದ್ರೂ ಒಬ್ಬ ಎಂಪಿಗೆ ತಾಕತ್ತು ದಮ್ಮಿದ್ರೆ ಒಂದು ತಿಂಗಳು ಆತನ ಮಗ ಅಥವಾ ಮಗಳಿಗೆ ಅಂಗನವಾಡಿಯಲ್ಲಿರುವಂತಹ ಫುಡ್ ತಿಂದು ತೋರಿಸ್ಲಿ. ಅವಾಗ ನಾನು ನಂಬ್ತೀನಿ ಇವರು ನಿಜವಾಗಿಯೂ ಕೂಡ ನಿಮ್ಮ ಕಾಳಜಿಗೆ ಬಂದಿದ್ದಾರೆ, ನಮ್ಮ ಕಾಳಜಿಗೆ ಬಂದಿದ್ದಾರೆ. ಯಾವ ಮಗನೂ ಹೋಗಲ್ಲ, ಆದ್ರೆ ಇಲ್ಲಿ ಬಡವರ ಮಕ್ಕಳು ಹೋಗ್ತಾರೆ ಅಂತ ಲೋ ಕ್ವಾಲಿಟಿ ಫುಡ್ ಅನ್ನ ಅವ್ರಿಗೆ ಕೊಡ್ತಾರೆ. ಇದು ಈ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕಿರುವಂತಹ ಬದ್ಧತೆ. ಇವರಿಗೆ ಮಾನವೀಯತೆ ಬಗ್ಗೆ ಮಾತನಾಡಲಿಕ್ಕೂ ಕೂಡ ಇವರಿಗೆ ಯೋಗ್ಯತೆಗಳಿಲ್ಲ. ಈ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಮಾನವೀಯತೆ ಬಗ್ಗೆ ಇವರಿಗೆ ಮಾತನಾಡುವ ಯೋಗ್ಯತೆ ಇಲ್ಲ. ಆ ಮಟ್ಟಿಗೆ ಯೋಗ್ಯತೆಯನ್ನು ಕಳೆದುಕೊಂಡಿದ್ದಾರೆ ಕೇಂದ್ರದ್ದು, ರಾಜ್ಯದ್ದು ಲೀಡರ್ಗಳು. ಆ ಕ್ವಾಲಿಟಿ ಫುಡ್ ಅನ್ನ ಕೊಟ್ಟು ಮಕ್ಕಳ ಜೊತೆ ಚೆಲ್ಲಾಟ ಮಾಡ್ತಾ ಇದ್ದಾರೆ. ಮತ್ತೆ ಅಪೌಷ್ಟಿಕತೆ ವಿರುದ್ಧ ಭಾರತ ಹೋರಾಟ ನಡೆಸ್ತಾ ಇದೆ, ಅಪೌಷ್ಟಿಕತೆ ವಿರುದ್ಧ ರಾಜ್ಯ ಹೋರಾಟ ನಡೆಸ್ತಾ ಇದೆ. ಅಪೌಷ್ಟಿಕತೆ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡ್ತೀವಿ, ಅಪೌಷ್ಟಿಕತೆ ಮುಕ್ತ ರಾಜ್ಯ ಮಾಡ್ತೀವಿ. ಮೊದಲು ನಿಮ್ಮ ಮಕ್ಕಳಿಗೆ ಅಂಗನವಾಡಿ ಕಳಿಸಿ ಒಂದು ವಾರ ಅದೇ ಊಟ ತಿನ್ನಿಸಿ, ಆಮೇಲೆ ಈ ಉದ್ದುದ್ದದ ಭಾಷಣಗಳು ಮಾಡುವಂತೀರಿ. ನಾಚಿಕೆಗಳು ಇಲ್ದವೆಲ್ಲ. ಈಗಲಾದರೂ ಅಂಗನವಾಡಿ ಕಾರ್ಯಕರ್ತರದ್ದೇನು 12-13 ಬೇಡಿಕೆಗಳಿದೆ, ಈಗಲಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಮಾರ್ಚಿಂದ ಅವ್ರ ಹೋರಾಟವನ್ನು ಅವ್ರು ಶುರು ಮಾಡ್ತಾರೆ. ಲಾಸ್ಟ್ ಟೈಮ್ ಆಶಾ ಕಾರ್ಯಕರ್ತರು ಮಾಡಿದ್ರು 1 ವರ್ಷ 1.5 ವರ್ಷದಿಂದ, ಈಗ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾರೆ. ನೋಡೋಣ ಇವರ ಈ ಸರ್ಕಾರಕ್ಕೆ ಎಷ್ಟು ಬದ್ಧತೆ ಇದೆ, ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇದೆ, ಏನು ಕ್ರಮ ಕೈಗೊಳ್ಳುತ್ತೆ ಅಂತ. ಎಸ್, ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ.